ಬಹುಬಲವನ್ನು ಕೊಡುತ್ತಾನೆ. ಯಾರಿಗೆ ದೇವರು ಕೊಡ್ತಾನೆ? ದಣಿದವನಿಗೆ, ಬಲಹೀನನಿಗೆ. ಸೊ ನಮ್ಮ ಆಟಿಟ್ಯೂಡ್ ಹೆಂಗಿರಬೇಕು? ನನ್ನ ಹತ್ರ ಬಲ ಇಲ್ಲ ಅಂತ ನಾವು ಬದುಕಬೇಕು. ದಿಸ್ ಇಸ್ ರಿಯಾಲಿಟಿ. ಎಲ್ಲರೂ ಸೋಲುವಂಥ ಪರಿಸ್ಥಿತಿ ಇರುತ್ತೆ. ಸೊ ನಾವು ನಮ್ಮ ಆಟಿಟ್ಯೂಡ್ ಹೆಂಗಿರಬೇಕು ಅಂದರೆ, ನಾನು ದಣಿದವನು, ನಾನು ಬಲಹೀನನಾಗುವುದಕ್ಕೆ ಸಾಮರ್ಥ್ಯ ಉಳ್ಳವನು. ಆದರೆ ನನ್ನ ಆಟಿಟ್ಯೂಡ್ ನನ್ನ ಹತ್ರ ಬಲ ಇದೆ ಅಂತ ನಿಂತ್ಕೊಂಡ್ರೆ ದೇವರು ಅವನಿಗೆ ಬಲ ಕೊಡುವುದಕ್ಕೆ ಸಾಧ್ಯ. ನನ್ನ ಹತ್ರ ಜ್ಞಾನದ ಬಲ ಇದೆ, ಹಣದ ಬಲ ಇದೆ, ಅಭಿಷೇಕದ ಬಲ ಇದೆ. ಆ ಒಂದು ಮನೋಭಾವದಲ್ಲಿ ಬದುಕಿದ್ರೆ ದೇವರು ಬಲಪಡಿಸುವುದಕ್ಕಾಗಲ್ಲ. ದೇವರು ಯಾರನ್ನ ಬಲಪಡಿಸ್ತಾರೆ ಗೊತ್ತಾ? ದೇವರೇ, ನನ್ನ ಹತ್ರ ಬಲ ಇಲ್ಲ ಸ್ವಾಮಿ, ನನ್ನ ಹತ್ರ ಅಷ್ಟೊಂದು ಜ್ಞಾನ ಇಲ್ಲ, ನಾನು ನಿನ್ನ ಹತ್ರ ಬರ್ತೇನೆ, ನನಗೆ ನೀನು ಸಹಾಯ ಮಾಡು. ದೇವರು ಹೇಳ್ತಿದ್ದಾನೆ, ದಣಿದವನಿಗೆ ಶಕ್ತಿಯನ್ನು, ಬಳಲಿದವನಿಗೆ ಬಲವನ್ನು ದೇವರು ಕೊಡುವಂತವನಾಗಿದ್ದಾನೆ ಅಂತ ಹೇಳುತ್ತೆ. ದೇವರು ಎಷ್ಟು ಶಕ್ತಿ ಉಳ್ಳವನು ಅಂತ ಗೊತ್ತಾಗ್ಬೇಕಾ? ನೀನು ಎಷ್ಟು ನಿರ್ಬಲವನು ಅಂತ ನೀನು ಒಪ್ಕೊಂಡಾಗ್ಲೇ ಆತನು ಎಷ್ಟು ಶಕ್ತಿವಂತನಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಪೌಲ ಎಷ್ಟು ದೊಡ್ಡ ಸೇವಕ, ಎಷ್ಟು ದೊಡ್ಡ ಅಭಿಷಕ್ತನ. ಅವನು ಬೈಬಲ್ ಹೇಳುತ್ತೆ, 3ನೇ ಪರಲೋಕಕ್ಕೆ ಹೋಗಿ ದೇವ್ರ ಹತ್ರ ಮಾತಾಡಿದವನು. ಅವನೇನು ಹೇಳ್ತಾನೆ ನೋಡಿ, 2 ಕೊರಿಂಥದವರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯದಲ್ಲಿ ಅವನೇನು ಹೇಳ್ತಾನೆ? 10ನೇ ವಾಕ್ಯವನ್ನು ನೋಡಿ. ಆಕ್ಚುಲಿ 8ನೇ ವಾಕ್ಯದಿಂದ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದುದರಿಂದ ನಾನು ಕ್ರಿಸ್ತನ ನಿಮಿತ್ತ ನಿರ್ಬಲಾವಸ್ಥೆಗಳಲ್ಲಿ, ಅವಮಾನಗಳಲ್ಲೇ, ಕೊರತೆಗಳಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಯಾಕೆಂದರೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ. ಯಾರು ದೇವರಲ್ಲಿ ಕಾಯುವಂತವರಾಗಿರ್ತಾರೋ ಅವ್ರಿಗೆ ಮಾತ್ರ ಬಲ ಕೊಡು.